ಹೇಳ್ದ. ನನ್ನ ಹೆಸರು ಸುನೀತಾ ಬಾಯ್. ನಾನು ಆರ್ ಟಿ ನಗರಲ್ಲಿ ವಾಸ ಮಾಡುತ್ತಿದ್ದೇನೆ. ನನಗೆ ಚಿಕ್ಕ ವಯಸ್ಸಿಂದನೂ ಪೋಲಿಯೋ ಆಗಿರೋದು. ನಾನು ಝೊಮ್ಯಾಟೊ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ನಾನು ಸಿಂಗಲ್ ಪೇರೆಂಟು. ನಾನು ನಮ್ಮ ತಾಯಿ ಜೊತೆ ಇರೋದು. ನನಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರು ಸ್ಟಡೀಸ್ ಮಾಡ್ತಾರೆ. ಒಬ್ಳು 9th, ಒಬ್ಳು 10th. ಅವ್ರಿಗೆ ಫೀಸ್ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನನಗೆ ಯಾರೂ ಸಪೋರ್ಟಿಂಗ್ ಇಲ್ಲ, ಯಾವ ಥರದ್ದು ಹೆಲ್ಪಿಂಗ್ ನೇಚರ್ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಮಿಂದ ಹೆಲ್ಪಿಂಗ್ ಕೇಳ್ತಾ ಇದ್ದೀನಿ. ಸೊ ನೀವು ನನಗೆ ತಳ್ಳೋ ಗಾಡಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಋಣಿಯಾಗಿರ್ತೀನಿ. ತಳ್ಳ ಗಾಡಿಯಲ್ಲಿ ಏನು ಇಟ್ಕೊತೀರಮ್ಮ? ಸಮಥಿಂಗ್ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ಸ್. ಅಂಗಡಿ ಕೊಟ್ಟರೆ ಒಳ್ಳೆಯದು. ಅಂಗಡಿಯೆಲ್ಲ ನಾವು ಕೊಡೋಕ್ಕೆ ಬರಲ್ಲ. ತಳ್ಳಗಾಡಿ ಅವ್ರು ಕೇಳಿರೋದು. ತಳ್ಳಗಾಡಿ ಬೇಕಾದ್ರೆ ಕೊಡ್ಬೋದು. ತಳ್ಳಗಾಡಿ ಕೊಟ್ಟಿದ್ಮೇಲೆ ನೀವು ಮಾಡಿಲ್ಲ ಅಂದರೆ ನಾವು ವಾಪಸ್ ತೊಗೊಂಡೋಗ್ತೀವಿ. ಓಕೆ ಓಕೆ ಓಕೆ, ತಳ್ಳಗಾಡಿ ಕೊಟ್ಮೇಲೆ ನೀವು ಯೂಸ್ ಮಾಡಬೇಕು. ಈಗ ಎಲ್ಲಿ ಇಟ್ಕೊತೀರಾ ಅಂಗಡಿನ? ನೋಡ್ಬೇಕು ಮ್ಯಾಮ್. ಇಲ್ಲೇ ಎಲ್ಲಾದರೂ ಆ ಥರ ಅಂದರೆ ಆ ಥರದಲ್ಲೇ ಇಟ್ಕೊಡ್ತೀನಿ. ನಾನು ಮಾಡಿದ್ರೆ ನನ್ನ ಯಾರಿಗಾದ್ರೂ ಒಬ್ರಿಗೆ ಕೂರಿಸ್ತೀನಿ. ನನಗೆ ಪೋಲಿಯೋ ಚಿಕ್ಕ ವಯಸ್ಸಿಂದನೂ 3 ವರ್ಷ ಮಗು ಆಗಿರುವಾಗಿಂದ ನಾನು ಪೋಲಿಯೋ ಆಗಿರೋದು. ಸೊ ನಡೆಯೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ನಾನು ಸ್ಕ್ರಚಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಝೊಮ್ಯಾಟೊ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂದಕ್ಕೆ ಮ್ಯಾಮ್ ನಾನು ಝೊಮ್ಯಾಟೊ ವರ್ಕಲ್ಲಿ ನನಗೆ ಇನ್ಕಮ್ ಏನೂ ಅಷ್ಟು ಸಿಗೋದಿಲ್ಲ. ನಾವು ಹೇಗೆ ಮಾಡ್ತೀವೋ ಹಾಗೆ. ಅದು ನಾನು ಹೋಗೋದು 2-3 ಅವರ್ಸ್ ಅಷ್ಟೇ. 24 ಅವರ್ಸ್ ಹೋಗೋಕ್ಕೂ ಆಗೋದಿಲ್ಲ. ಯಾಕಂದರೆ ಮನೇಲೂ ನೋಡಬೇಕು, ಆಚೆನೂ ಹೋಗಬೇಕು ಅನ್ನೋ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ನೀವೇನಾದರೂ ಈ ಥರ ಗಾಡಿ ಹಾಕ್ಕೊಟ್ರೆ ನಾನು ಅದರಲ್ಲಾದರೂ ವೆಜಿಟೇಬಲ್ಸು ಈ ಥರದ್ದು ಏನಾದರೂ ಫ್ರೂಟ್ಸ್ ಏನಾದ್ರು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಅದರಲ್ಲಾದರೂ ಸ್ವಲ್ಪ ಜೀವನ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಆ ಥರದ್ದು ಏನಾದ್ರು ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಕೊಡ್ತೀವಮ್ಮ, ಆದರೆ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಮಾಡಿಲ್ಲ ಅಂದರೆ ಬಂದು ವಾಪಸ್ ತೊಗೊಂಡೋಗ್ತಾರೆ ಅಷ್ಟೇ. ಮ್ಯಾಮ್.